ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಮೂಲ ಮಂತ್ರವನ್ನು, ಸಂಪೂರ್ಣವಾದಂತಹ ಮೂಲ ಮಂತ್ರವನ್ನು ತಿಳ್ಕೊಳ್ಳೋಣ. ಹಾಗೆ ಈ ಒಂದು ಮೂಲ ಮಂತ್ರವನ್ನು ಪಠಿಸೋದ್ರಿಂದ ನಮಗೆ ಏನಾದರೂ ಒಂದು ಮಾಟ ಮಂತ್ರ ಅಥವಾ ಬೇರೆ ರೀತಿ ಯಾವುದೇ ಒಂದು ರೀತಿಯ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದರೂ ಕೂಡ ಅದು ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕಾಲ ಸರ್ಪದೋಷ ಇದ್ದರೂ ಕೂಡ ಅದು ದೂರ ಆಗುತ್ತೆ. ಹಾಗೆ ಯಾರಿಗೆ ಮದುವೆ ಆಗ್ತಾ ಇಲ್ಲ, ಮಕ್ಕಳಾಗಿಲ್ಲ, ಎಲ್ಲ ಲೇಟ್ ಆಗ್ತಾ ಇದೆ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಅವ್ರಿಗೆ ಶೀಘ್ರವಾದ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬಹುದು. ಯಾಕಂದರೆ ಇದು ಮೂಲ ಮಂತ್ರ ಆಗಿರೋದ್ರಿಂದ, ಇದು ಮೂಲ ಮಂತ್ರದ ಸಂಪೂರ್ಣ ಮಂತ್ರ ಆಗಿರುತ್ತೆ. ಈ ಒಂದು ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಬರುವಂಥ ಅಡೆತಡೆಗಳು ಕೂಡ ದೂರ ಆಗುತ್ತೆ. ಯಾವುದೇ ರೀತಿಯ ನಿಂತೋದಂಥ ಕೆಲಸಗಳು ಕೂಡ ಪೂರ್ಣ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಒಂದು ಮಂತ್ರವನ್ನು ನಾವು ಎಷ್ಟು ಬಾರಿ, ಹಾಗೆ ಯಾವ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸೋದಕ್ಕೆ ಇರುವಂಥ ನಿಯಮ ಏನು ಅನ್ನೋದನ್ನು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೋಬಹುದಾಗಿರುತ್ತೆ. ವಾರಾಹಿ ತಾಯಿಗೆ ಪಂಚಮಿ, ಅಷ್ಟಮಿ ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಂದು ತುಂಬಾ ವಿಶೇಷವಾದಂಥ ದಿನಗಳಾಗಿರುತ್ತೆ. ಹಾಗಾಗಿ ಆ ಒಂದು ದಿನಗಳಲ್ಲಿ ನೀವು ಹೆಚ್ಚಾಗಿ ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸಿ ಅಂತಲೇ ಹೇಳ್ತೀನಿ. ಅದು ಬಿಟ್ಟರೆ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳು ಕೂಡ ತುಂಬಾ ವಿಶೇಷವಾಗಿರುತ್ತೆ. ನೀವು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ಒಂದು 7 ಗಂಟೆಯಿಂದ 8 ಗಂಟೆ ನಂತರ ನೀವು ಈ ಒಂದು ಮಂತ್ರವನ್ನು ಮಲಗೋಕ್ಕೂ ಮುಂಚೆನಾದರೂ ಪಠಿಸ್ಬೋದು, ಅಥವಾ ನೀವು ಪೂಜೆ ಮಾಡುವಂಥ ಟೈಮಲ್ಲಾದರೂ ಪಠಿಸ್ಬೋದಾಗಿರುತ್ತೆ. ಆ ರೀತಿ ಪಠಿಸೋದ್ರಿಂದ ನಿಮಗೆ ಹೆಚ್ಚಿನ ಫಲಗಳು ಸಿಗುತ್ತೆ ಅನ್ಬೋದು. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸೋದ್ರಿಂದ ಶೀಘ್ರ ಫಲಗಳು ಹಾಗೆ ಬೇಗ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸೋದಕ್ಕೆ ಮುಂಚೆ ನೀವೇನಾದರೂ ಹೆಣ್ಮಕ್ಳಾಗಿದ್ದರೆ ನೀವು ಮುಟ್ಟಾದಂಥ ಸಮಯದಲ್ಲಿ ಈ ಮಂತ್ರಗಳನ್ನು ಪಠಿಸಬೇಡಿ. ಅದಾದ ನಂತರ ನೀವು ದಿನಗಳು ಏನಿರುತ್ತೆ ಆ ದಿನಗಳು ಕಳೆದ ನಂತರ ಬೇಕಾದರೆ ನೀವು ಈ ಒಂದು ವಾರಾಹಿ ತಾಯಿಯ ಮೂಲ ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ನಂತರ ನೀವು ಏನಾದರೂ ನಾನ್ ವೆಜ್ಜನ್ನು ತಿಂದಿದ್ರೆ ಆವತ್ತು ಕೂಡ ಪಠಿಸ್ಬೇಡಿ ಅಂತಲೇ ಹೇಳ್ತೀನಿ. ನಾನ್ ವೆಜ್ ತಿಂದಿದ್ರೆ ಸ್ನಾನ ಮಾಡಿನೇ ಪಠಿಸ್ಬೇಕಾಗುತ್ತೆ. ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ಸ್ನಾನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೈಕಾಲು ಮುಖ ತೊಳ್ಕೊಂಡು ನಾರ್ಮಲಾಗಿ ನೀವು ದೇವ್ರ ಮುಂದೆ ಅಥವಾ ನೀವು ಎಲ್ಲಿ ಕೂತ್ಕೊಂಡು ಮಂತ್ರಗಳನ್ನ ಪಠಿಸ್ತೀರೋ ಅಥವಾ ನಿಮಗೆ ಎಲ್ಲಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೋ ಆ ಜಾಗದಲ್ಲಿ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಚಾಂಟ್ ಮಾಡಿ ಅಂತಲೇ ಹೇಳ್ತೀನಿ. ಇನ್ನು ಈ ಮೂಲ ಮಂತ್ರವನ್ನು 108 ಬಾರಿನೇ ಪಠಿಸಲೇಬೇಕಾಗುತ್ತೆ. ಇಲ್ಲ ಅಂದರೆ ಕನಿಷ್ಠನಾದರೂ 21 ಬಾರಿನಾದರೂ ಪಠಿಸ್ಬೇಕಾಗುತ್ತೆ. 108 ಬಾರಿ ಪಠಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋರು ಕೂಡ ನೀವು 108 ಬಾರಿ ಬರಿಬೋದಾಗಿರುತ್ತೆ. ಇದಕ್ಕೆ ಅಂತಲೇ ಒಂದು ಬುಕ್ಕನ್ನು ಇಟ್ಕೊಂಡಿರಿ ಅಂತ ಹೇಳಿದ್ದೀನಲ್ವ, ಆ ಒಂದು ಬುಕ್ಕಲ್ಲಿ ಈ ಒಂದು ಮಂತ್ರವನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೋಡಿಕೊಂಡು ನೀವು 108 ಬಾರಿ ಬರೆಯೋದ್ರಿಂದ ಕೂಡ ಅದೇ ರೀತಿಯ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ವಾರಾಹಿ ತಾಯಿಯ ಫೋಟೋ ಏನು ಇಟ್ಟಿಲ್ಲ ಅಂದರೆ ನೀವು ಒಂದು ದೀಪನೇ ಇಟ್ಟು ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ದೀಪ ಇಟ್ಬಿಡಿ, ಮಣ್ಣಿನ ದೀಪ. ಆ ಮಣ್ಣಿನ ದೀಪದಲ್ಲಿ ಬಿಳಿ ಸಾಸಿವೆನ ಒಂದು ನೀಲಿ ಬಟ್ಟೆಯಲ್ಲಿ ಕಟ್ಟಿ, ಆ ಒಂದು ಸಣ್ಣ ಬಟ್ಟೆಯಲ್ಲಿ ಕಟ್ಟಿ ಒಂದು ಪೋಟ್ಲಿ ಥರ ಮಾಡಿ ಆ ದೀಪಕ್ಕೆ ಹಾಕಿ ಅದರೊಳಗೆ ಎಳ್ಳೆಣ್ಣೆನ ಹಾಕಿ ದೀಪ ಹಚ್ಚಿ ಆರಾಧನೆ ಮಾಡೋದ್ರಿಂದ ವಾರಾಹಿ ತಾಯಿ ತುಂಬಾ ನಿಮಗೆ ಅನುಗ್ರಹವನ್ನು ಕರುಣಿಸ್ತಾರೆ ಅಂತಲೇ ಹೇಳ್ಬೋದು. ಆ ರೀತಿ ಮಾಡಿ ಈ ಒಂದು ಮೂಲ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ವಾರಾಹಿ ತಾಯಿಯ ಅನುಗ್ರಹ ಆಗುತ್ತೆ. ಇದನ್ನು ತಪ್ಪದೆ 41 ದಿನಗಳ ಕಾಲ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಪ್ರತಿದಿನವೂ ಕೂಡ ಮಿಸ್ ಮಾಡದೆ ನೀವು ಒಂದು ವ್ರತದ ಹಾಗೆ ಮಾಡ್ಕೊತಾ ಬರೋದ್ರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ದೂರ ಆಗುತ್ತೆ, ಕಂಕಣ ಭಾಗ್ಯ ಕೂಡ ಬರುತ್ತೆ, ಹಾಗೆ ಸಂತಾನ ಭಾಗ್ಯ ಆಗುತ್ತೆ. ಹಾಗೆ ಕೆಲಸ ಹುಡುಕ್ತಿರೋರು ಕೂಡ ಈ ಒಂದು ಮೂಲ ಮಂತ್ರವನ್ನು 41 ದಿನಗಳ ಕಾಲ ಮಾಡ್ತಾ ಬರೋದ್ರಿಂದ ಕೂಡ ನಿಮಗೆ ಕೆಲಸ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿರೋರು ಕೂಡ ಈ ಒಂದು ಮೂಲ ಮಂತ್ರವನ್ನು ನಾನು ಹೇಳ್ದಾಗ ಮಾಡೋದ್ರಿಂದ ನಿಮಗೆ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ, ನಿಮಗೆ ಜಾಬ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ರೀತಿ ಪೂಜೆ ಮಾಡಿದ ನಂತರ ನೀವು ತಾಯಿಗೆ ನೈವೇದ್ಯವನ್ನು ಅರ್ಪಿಸಬೇಕಾಗುತ್ತೆ. ನಿಮಗೆ ಪುಳಿಯೋಗರೆ ಏನಾದರೂ ಮಾಡಿ ಅರ್ಪಿಸ್ಬೋದು. ಇಲ್ಲಾಂದರೆ ನಾವು ಹಣ್ಣುಗಳೇನಾದರೂ ಅರ್ಪಿಸ್ತೀವಿ ಅಂದರೆ ದಾಳಿಂಬೆನ ನೈವೇದ್ಯವಾಗಿ ಅರ್ಪಿಸಬೇಕಾಗುತ್ತೆ. ದಾಳಿಂಬೆನೂ ಇಲ್ಲ ಅಂದರೆ ಒಂದು ಲೋಟ ನೀರು ಹಾಗೆ 2 ಬಾಳೆಹಣ್ಣನ್ನು ಇಟ್ಟು ನೈವೇದ್ಯವನ್ನು ಅರ್ಪಿಸಬೇಕಾಗುತ್ತೆ. ಇನ್ನು ಮಂತ್ರ ಬಂದು ಹೀಗಿರುತ್ತೆ:
ಓಂ ಗ್ಲೌಂ ಐಂ ನಮೋ ಭಗವತಿ ವರ್ತಾಳಿ ವರ್ತಾಳಿ ವಾರಾಹಿ ವಾರಾಹಿ ವರಹಾಮುಖಿ ವರಹಾಮುಖಿ ಅಂದೆ ಅಂದಿನಿ ನಮಃ ರುಂದೆ ರುಂದಿನಿ ನಮಃ ಜಂಬೆ ಜಂಬಿನಿ ನಮಃ ಮೋಹೆ ಮೋಹಿನಿ ನಮಃ ಕಂಬಗಳಿಗೆ ನಮನ ಸರ್ವದುಷ್ಟ ಪ್ರದುಷ್ಟ ನಾಂ ಸರ್ವೇಷಾಂ ಸರ್ವವಕ್ ಸಿದ್ಧಿ ಸಾಕ್ಷೋರ್ ಮುಖಗತಿ ಜಿಹ್ವಾಂ ಸ್ತಂಭನಂ ಕುರು ಕುರು ಶೀಘ್ರಂ ವಶ್ಯಂ ಕುರು ಕುರು ಐಂ ಗ್ಲೌಂ ಹುಂ ಫಟ್ ಸ್ವಾಹ. ಓಂ ಗ್ಲೌಂ ಐಂ ನಮೋ ಭಗವತಿ ವರ್ತಾಳಿ ವರ್ತಾಳಿ ವಾರಾಹಿ ವಾರಾಹಿ ವರಹಾಮುಖಿ ವರಹಾಮುಖಿ ಅಂದೆ ಅಂದಿನಿ ನಮಃ ರುಂದೆ ರುಂದಿನಿ ನಮಃ ಜಂಬೆ ಜಂಬಿನಿ ನಮಃ ಮೋಹೆ ಮೋಹಿನಿ ನಮಃ ಕಂಬಗಳಿಗೆ ನಮನ ಸರ್ವದುಷ್ಟ ಪ್ರದುಷ್ಟ ನಾಂ ಸರ್ವೇಷಾಂ ಸರ್ವವಕ್ ಸಿದ್ಧಿ ಸಾಕ್ಷೋರ್ ಮುಖಗತಿ ಜಿಹ್ವಾಂ ಸ್ತಂಭನಂ ಕುರು ಕುರು ಶೀಘ್ರಂ ವಶ್ಯಂ ಕುರು ಕುರು ಐಂ ಗ್ಲೌಂ ಹುಂ ಫಟ್ ಸ್ವಾಹ. ಓಂ ಗ್ಲೌಂ ಐಂ ನಮೋ ಭಗವತಿ ವರ್ತಾಳಿ ವರ್ತಾಳಿ ವಾರಾಹಿ ವಾರಾಹಿ ವರಹಾಮುಖಿ ವರಹಾಮುಖಿ ಅಂದೆ ಅಂದಿನಿ ನಮಃ ರುಂದೆ ರುಂದಿನಿ ನಮಃ ಜಂಬೆ ಜಂಬಿನಿ ನಮಃ ಮೋಹೆ ಮೋಹಿನಿ ನಮಃ ಕಂಬಗಳಿಗೆ ನಮನ ಸರ್ವದುಷ್ಟ ಪ್ರದುಷ್ಟ ನಾಂ ಸರ್ವೇಷಾಂ ಸರ್ವವಕ್ ಸಿದ್ಧಿ ಸಾಕ್ಷೋರ್ ಮುಖಗತಿ ಜಿಹ್ವಾಂ ಸ್ತಂಭನಂ ಕುರು ಕುರು ಶೀಘ್ರಂ ವಶ್ಯಂ ಕುರು ಕುರು ಐಂ ಗ್ಲೌಂ ಹುಂ ಫಟ್ ಸ್ವಾಹ. ಈ ರೀತಿಯಾಗಿ ಮಂತ್ರವನ್ನು ನೀವು 108 ಬಾರಿ 41 ದಿನಗಳ ಕಾಲ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮಾಡ್ತಾ ಬರೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳೆಲ್ಲ ದೂರ ಆಗಿ ವಾರಾಹಿ ತಾಯಿ ನಿಮಗೆ ಅನುಗ್ರಹವನ್ನು ನೀಡ್ತಾರೆ. ಆನಂತರ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಳ್ದೇ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗ್ತಾನೆ ಹೋಗುತ್ತೆ. ಪಾಸಿಟಿವ್ ಆಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಆಗ ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ನೀವು ಕಣ್ಣಾರೆ ನೋಡ್ತೀರಾ ಅಂತಲೇ ಹೇಳ್ಬೋದು. ವಾರಾಹಿ ತಾಯಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಗೀತಾ ಜೆ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.